ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಳಿಯ ಅನಿರುದ್ಧ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ತೆ ಅಮ್ಮ. ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆಯಾಗಿದೆ ಸರ್, ಎಷ್ಟು ಖುಷಿ ಇದೆ ನಿಮಗೆ? ತುಂಬಾ ಸಂತೋಷ ಇದೆ ಅಮ್ಮ, ತುಂಬಾ ಅಂದ್ರೆ ತುಂಬಾ ಸಂತೋಷ ಇದೆ ಅಮ್ಮ. ಸರ್ಕಾರಕ್ಕೆ ಈ ಕರ್ನಾಟಕ ರತ್ನ ಪ್ರಶಸ್ತಿಗಾಗಿ ತಾವೇನಾದ್ರೂ ಮನವಿ ಮಾಡ್ಕೊಂಡಿದ್ರೆ ಸರ್? ಅಭಿಮಾನಿಗಳ ಒತ್ತಡ ಅಂತೂ ಒತ್ತಾಯ ಅಂತೂ ಬಹಳ ದಿನಗಳಿಂದ ಇತ್ತು. ಹೌದು ಹೌದಮ್ಮ, ಜ್ಞಾಪಿಸೋ ಕೆಲಸ ಮಾಡಿದೀನಮ್ಮ. ನಾವು ಜ್ಞಾಪಿಸೋ ಕೆಲಸ ಮಾಡಿದೀವಿ. ಯಾಕಂತಂದ್ರೆ ನಮ್ಮವ್ರನ್ನ ನಾವು ಗೌರವಿಸಿದಾಗ, ನಮ್ಮ ಸಾಧಕರನ್ನ ನಾವು ಗೌರವಿಸಿದಾಗ ನಮ್ಮತನದ ಬಗ್ಗೆ, ನಮ್ಮ ಭಾಷೆ, ನಮ್ಮ ಪರಂಪರೆ, ಸಂಸ್ಕೃತಿ ಬಗ್ಗೆ ಮುಂದಿನ ಪೀಳಿಗೆಗೆ ಇನ್ನಷ್ಟು ಮತ್ತಷ್ಟು ಅಭಿಮಾನ ಹೆಚ್ಚುತ್ತಮ್ಮ. ನಿಜ ನಿಜ. ಈ ಪ್ರಶಸ್ತಿಗಿಂತ ಮೀರಿದಂಥ ವ್ಯಕ್ತಿತ್ವ ಡಾಕ್ಟರ್ ವಿಷ್ಣುವರ್ಧನ್ ಅವರದ್ದು, ಅದರಲ್ಲಿ ಎರಡು ಮಾತಿಲ್ಲ. ಬಟ್ ಬರ್ಡೇ ಮಂತ್ ನಲ್ಲೇ ಅದಾಗಬೇಕು ಅನ್ನುವಂತ ಒಂದು ಕೋರಿಕೆ ಇತ್ತು ಸರ್. ಹೌದು 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 ಸರ್, ಅದರ ಜೊತೆಗೆ ಮತ್ತೊಂದು ವಿಚಾರ ಅಂದ್ರೆ ಅಭಿಮಾನ್ ಸ್ಟುಡಿಯೋದು. ಸಾಕಷ್ಟು ಸಂದರ್ಭದಲ್ಲಿ ನೀವು ಮಾತನಾಡಿದಿರಿ ಕೂಡ. ಈಗ 18ನೇ ತಾರೀಕು ಬರ್ತ್ಡೇ ಇರೋದ್ರಿಂದ ಆ ಜಾಗದಲ್ಲಿ ಪೂಜೆ ಮಾಡೋದಕ್ಕೊಂದು ಅವಕಾಶ ಕೊಡಬೇಕು ಅನ್ನುವಂಥದ್ದು ಅಭಿಮಾನಿಗಳ ಮನವಿ. ಆ ಬಗ್ಗೆ ಏನಾದ್ರೂ ಚರ್ಚೆಗಳಾಗಿದೆಯಾ ಸರ್, ತಮ್ಮ ಗಮನದಲ್ಲಿದೆಯಾ ಅಂತ ಹೇಳಿ? ಅದಕ್ಕೂ ಪ್ರಯತ್ನ ಪಟ್ಟಿದೀವಿ, ಆದ್ರೆ ಅದು ಸ್ವಲ್ಪ ಸಮಯ ಹಿಡಿಯುತ್ತೆ ಅಂತ ಅವತ್ತೇ ಹೇಳಿದ್ರು ನಮ್ಗೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಆದಾಗ. ಯಾಕಂತಂದ್ರೆ ಅದು ಯಾವುದೇ ತರಹದ ಅಡಚಣೆಗಳು ಮುಂದೆ ಬರ್ಕೂಡ್ದು ಅನ್ನೋ ದೃಷ್ಟಿಯಲ್ಲಿ ಅವರು ಎಲ್ಲಾ ರೀತಿಯಲ್ಲಿ ಎಲ್ಲ ನೋಡಿ ಅದನ್ನ ನಾವು ಹೇಳ್ತೀವಿ, ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಹಾಗಾಗಿ ದುಡುಕಿ ಏನೋ ಒಂದು ಅಂದ್ರೆ ನಿರ್ಧಾರ ತಗೊಂಡು ಅಥವಾ ಏನೋ ಮಾಡೋಕ್ ಹೋಗಿ ಆಮೇಲೆ ಏನಾದ್ರು ಸಮಸ್ಯೆಗಳು ಎದುರಾದ್ವು ತಿರ್ಗಾ ಅದೇ. ಹೌದು ಹೌದು ಹೌದು. ಹಾಗಾಗಿ ಎಲ್ಲ ನೋಡಿ ಅದನ್ನ ನಾವು ಮಾಡೋಣ ಅಂದ್ರೆ ನೀವು ಹೋಗಿ ಮಾತನಾಡಿದಾಗ ಸರ್ಕಾರದಿಂದ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಅಂತೂ ತಮಗೆ ಸಿಕ್ಕಿದೆ ಹಾಗಿದ್ರೆ? ಖಂಡಿತ 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 ಸಿಕ್ಕಿದೆ. ರೈಟ್ ಸರ್, ರೈಟ್ ಸರ್. ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ ಅನಿರುದ್ಧ ಅವರೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.